ಧರ್ಮಸ್ಥಳದ ಬಗ್ಗೆ ಮಾತಾಡೋದಾದ್ರೆ ಗಂಭೀರವಾಗಿ ಮಾತಾಡಬೇಕಾಗುತ್ತೆ. ಯಾಕಂದ್ರೆ ಇದು ಸಣ್ಣ ಪುಟ್ಟ ವಿಚಾರ ಅಂತೂ ಅಲ್ಲ. 13 ವರ್ಷಗಳ ಕರಾಳ ಹೋರಾಟ. ಇದು ಸನಾತನ ಹಿಂದೂ ಧರ್ಮದ ಧಾರ್ಮಿಕ ಕೇಂದ್ರ. ಹಾಗೆ ಎಷ್ಟೋ ಸಾವಿರ ಲಕ್ಷಗಟ್ಟಲೆ ಜನಗಳ ನಂಬಿಕೆಗೆ ಸಂಬಂಧಪಟ್ಟಿದ್ದು. ನಾನ್ ಹೇಳೋದಿಷ್ಟೇ, ತಪ್ಪು ಯಾರೇ ಮಾಡಿರ್ಲಿ ಅವರಿಗೆ ಶಿಕ್ಷೆ ಆಗ್ಲೇಬೇಕು. ಸೌಜನ್ಯ ಹಾಗೆ ಇನ್ನು ಅದೆಷ್ಟೋ ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಸಿಗ್ಲೇಬೇಕು. ಆದ್ರೆ ಒಂದು ಮಾತ್ರ ಸತ್ಯ, ಅದ್ಯಾವನ್ ಇದಕ್ಕೆಲ್ಲ ಇನ್ವಾಲ್ವ್ ಆಗಿದಾನೋ ಅವನು ಎಂಥ ದೊಡ್ಡ ಪ್ರಭಾವಿ ವ್ಯಕ್ತಿನೇ ಆಗಿರ್ಲಿ, ಸರ್ಕಾರ ಅಥವಾ ಪೊಲೀಸರಿಂದ ತಪ್ಪಿಸ್ಕೊಳ್ಬಹುದು, ಆದ್ರೆ ಆ ದೇವರಿಂದ ಯಾವುದೇ ಕಾರಣಕ್ಕೆ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಹೌದು, ಇಷ್ಟು ದಿನ ಆದ್ರೂ ಯಾಕೆ ನ್ಯಾಯ ಸಿಕ್ಕಿಲ್ಲ ಅಂತಾನು ಕೆಲವೊಬ್ರು ಕಮೆಂಟ್ ಮಾಡಬಹುದು. ಆದ್ರೆ ಕಾಲ ಅನ್ನೋದು ಈಗ ಕೂಡ ಬಂದಿದೆ. ಇಷ್ಟು ದಿನ ಆಗಿದ್ದೇ ಬೇರೆ, ಇನ್ಮೇಲೆ ಆಗೋದೇ ಬೇರೆ. ಮನುಷ್ಯ ಕೊಡೋ ತೀರ್ಪಿಗಿಂತ ದೈವ ಕೊಡೋ ತೀರ್ಪು ಮುಟ್ಟಿ ನೋಡ್ಕೊಳ್ಬೇಕು, ಹಾಗಿರುತ್ತೆ. ಮತ್ತೆ ಇನ್ನೊಂದು ವಿಚಾರ ಅಂದ್ರೆ, ನಮ್ಮ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಅಪಪ್ರಚಾರ ಮಾಡೋರ್ಗೆ ನಾನು ಒಂದೇ ಒಂದು ಮಾತನ್ನ ಹೇಳ್ತೀನಿ. ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಆ ಹೆಣ್ಣು ಮಗು ಸೌಜನ್ಯಳ ಹೆಸರು ಬಳಸ್ಕೊಂಡು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ನಮ್ಮ ಧಾರ್ಮಿಕ ಕೇಂದ್ರಕ್ಕೆ, ನಮ್ಮ ಭಕ್ತಿಗೆ, ನಮ್ಮ ಭಾವನೆಗಳಿಗೆ ನೀವೇನಾದ್ರೂ ಕಳಂಕ ತರೋದೇ ಆದ್ರೆ, ನಾವು ಬಿಟ್ರು ಕೊನೆ ಪಕ್ಷ ಆ ಮಂಜುನಾಥನೇ ಬಿಟ್ರು ಅಲ್ಲಿರೋ ಅಣ್ಣಪ್ಪ ಸ್ವಾಮಿ, ಅಲ್ಲಿರೋ ದೈವ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ನೆನ್ಪಲ್ಲಿ ಇಟ್ಕೊಳ್ಳಿ. ಸೌಜನ್ಯ ಹಾಗೂ ಅಲ್ಲಾಗಿರೋ ಹೆಣ್ಣು ಮಕ್ಕಳ ಕೊಲೆಗೆ ನ್ಯಾಯ ಸಿಗ್ಲೇಬೇಕು, ಸಿಕ್ಕೇ ಸಿಗುತ್ತೆ. ಅದು ಯಾವನೇ ಆಗಿರ್ಲಿ, ಎಂತ ದೊಡ್ಡ ಪ್ರಭಾವಿನೇ ಆಗಿರ್ಲಿ, ತಪ್ಪು ಮಾಡಿದವನ್ಗೆ ಶಿಕ್ಷೆ ಆಗ್ಲೇಬೇಕು, ಆಗತ್ತೆ. ನಂಬಿಕೆ ಇಡಿ.